ಇದು ನಮ್ಮ ಸಮೃದ್ಧಿಗೆ ಆಗ್ಬೋದು ಅಂತ. ಕಲರ್ ಚೆನ್ನಾಗಿದೆ. ನಾಳೆ ಟ್ರಿಪ್ ಹೋಗೋಣ ಅಂತ ಅನ್ಕೊಂಡಿದ್ವಲ್ಲ, ಸೊ ಟಿ ಮಾಡೋಣ ಅಂತ ಅನ್ಕೊಂಡಿದ್ವಿ. ಉಡುಪಿಲಿ ಯಾವ್ದೋ ಮ್ಯೂಸಿಯಂ ಇದೆಯಲ್ಲ, ಇದ್ರದ್ದೆಲ್ಲ ಮನುಷ್ಯರು ಬಾಡಿನೆಲ್ಲ ಕಟ್ ಮಾಡಿಟ್ಟು ಮಣಿಪಾಲ ಮ್ಯೂಸಿಯಂ ಅಲ್ವಾ ಅದು? ಇನ್ನು ನಮ್ಮ ಪಪ್ಪ ಹಣ್ಣು ಮಾಡ್ತಾರಂತೆ. ಎಲ್ಲ ಒಟ್ಟಿಗೆ ಸೇರ್ ಮಾಡಿದಾಗ ಹೀಗೆ ಆಗೋದು, ಒತ್ತೋಗ್ಬಿಟ್ಟಿದೆ. ಇವರು ಡ್ಯಾನ್ಸ್ ನೋಡ್ತಾ ನೋಡ್ತಾ ನಾನು ಉಪ್ಪಿಟ್ಟು ಕಡೆ ಗಮನನೇ ಮಾಡ್ತೇವೆ. ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಮಗ್ಗೆಗೆ ಬಂದಿದ್ದೆ. ಇವತ್ತು ಮಗ್ಗೆಲಿ ಶಾಪಿಂಗ್ ಮಾಡೋಣ ಅಂತ ಹೇಳಿ ನಾನು ನಮ್ಮ ಅಕ್ಕ ಫುಲ್ ಮಗ್ಗೆ ಶಾಪಿಂಗ್. ಇವತ್ತು ನಾಳೆ ನಾಡಿದ್ರಲ್ಲಿ ನಾವು ಇನ್ನು ಒಂದು 3-4 ದಿನ ಟ್ರಿಪ್ ಹೋಗೋಣ ಅಂತ ಹೇಳಿ ಹೊರಟಿದ್ದೆ. ಸೊ ಹಾಗಾಗಿ ಚಿಕ್ಕ ಪುಟ್ಟದ ಶಾಪಿಂಗ್ ಅಲ್ವಾ, ಇಲ್ಲೇ ಮಗ್ಗೆಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದಿದ್ವಿ. ನಮ್ಮ ಅಕ್ಕಂಗೆ ಈ ಡ್ರೆಸ್ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಅವಳು ಅದು ಪರ್ಚೇಸ್ ಮಾಡಿದ್ಲು. ಬಟ್ ಇದು ನಮ್ಮ ಸಮೃದ್ಧಿಗೆ ಆಗ್ಬೋದು ಅಂತ. ಕಲರ್ ಚೆನ್ನಾಗಿದೆ. ಎಲ್ಲಾಗುತ್ತೆ ನಮ್ಮ ಸಮೃದ್ಧಿ ಚಿಕ್ಕ ದೊಡ್ಡವಾಗ. ಇದು ಯಾರಿಗೆ ಯಾವ ಥರ ಇದೆ? ಹಾಗೆ ಮಕ್ಕಳಿಗೆ ಚಪ್ಪಲು ಶೂಸು ನೋಡೋಣ ಅಂತ ಹೇಳಿ ಬಂದಿದ್ದು. ಇದು ಒಂಥರ ಏನೋ ಹೊಸ್ದಾಗಿ ಲ್ಯಾಂಪ್ ಬಂದಿದೆ ಅಂತ ಹೇಳಿದ್ರು. ನೋಡೋಕ್ಕೆ ಒಂಥರ ಚೆನ್ನಾಗಿತ್ತು. ಮತ್ತು ನಮ್ಮ ಮನೇಲಿ ಜಾಸ್ತಿ ನಮ್ಮ ಪಪ್ಪ ಟಾರ್ಚು ಲ್ಯಾಂಪ್ ಇಂಥದ್ದೆಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಹಾಗಾಗಿ ಮನೆಗೆ ಇರಲಿ ಅಂತ ಹೇಳಿ ತಗೊಂಡೆ. ಹಾಗೆ ಇನ್ನು ಒಂದು ಸರಿ ಹೊರಗಡೆ ಬಂದಮೇಲೆ ನಾವು ಏನು ಶಾಪಿಂಗ್ ಮಾಡ್ತೀವೋ ಬಿಡ್ತೀವಿ, ಏನಾದರೂ ಒಂದು ಬಾಯಿ ಆಡಿಸ್ಕೊಂಡು ಹೋಗಲೇಬೇಕು. ಒಂದು ಚಾಕ್ಲೇಟ್ ಆಗಲಿ ಅಥವಾ ನನಗೆ ಮೇನು ಒಂದು ಊಟ ಮಾಡ್ಕೊಂಡಾದರೂ ಹೊರಗಡೆ ಹೋಗಲೇಬೇಕು. ಸೊ ಹಾಗಾಗಿ ನಾನ್ ವೆಜ್ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ವಿ. ಪಲಾವು ಕಡುಬು ಹಾಗೆಲ್ಲ ಸಿಗುತ್ತೆ ಬೆಳಗ್ಗೆ. ಈಗ ಮಧ್ಯಾಹ್ನ ಆಗಿರೋದ್ರಿಂದ ಅಕ್ಕಂಗೆ ನನಗೆ ರೈಸ್ ಐಟಮ್ಸ್ ಇಷ್ಟೆಲ್ಲ, ನನಗೆ ರೈಸ್ ಐಟಮ್ಸ್ ತುಂಬ ಇಷ್ಟ. ಸೊ ಹಾಗಾಗಿ ನಾನು ಬಿರಿಯಾನಿ ತಗೊಂಡೆ, ಅಕ್ಕ ರೊಟ್ಟಿ ಮತ್ತು ಚಿಕನ್ ಫ್ರೈ ತಗೊಂಡು. ತುಂಬಾ ಚೆನ್ನಾಗಿತ್ತು. ಇನ್ನೇನು ಪಾಪ ನನ್ನ ಮಗನಿಗೆ ಒಂದು ಮೊಸರನ್ನ ಕೊಟ್ಟರೆ ಸಾಕಾದ್ರು ಹೊಟ್ಟೆ ತುಂಬ ತಿನ್ಕೊಳ್ಳುತ್ತೆ. ಬಟ್ ಕೆಲವ್ರು ಹೇಳಿದ್ರು ಮಕ್ಳಿಗೆ ಮೊಸರನ್ನ ಕೊಡಬಾರ್ದು, ಮದ್ದು ಹಾಕ್ತಾಯಿದೆ ಹಾಗೆ ಹೀಗೆ ಅಂತ. ಬಟ್ ಡಾಕ್ಟ್ರ್ ಹೇಳೋದು ಮೊಸರನ್ನೇ ಕುಡಿ ಅಂತ. ಹೊರಗಡೆ ಬಂದಾಗ ಅವನಿಗೆ ಮೊಸರನ್ನೇ ಜಾಸ್ತಿ ಕೊಡ್ತೀನಿ. ಬಟ್ ಮನೇಲಿದ್ದಾಗ ಹಾಲು ಮಜ್ಜಿಗೆ ಹಾಕ್ಬಿಟ್ಟು ಕೊಡ್ತೀನಿ. ಮೊಸರು ಕೊಟ್ಟರೆ ಹೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನಮ್ಮ ಅಕ್ಕ ಇದ್ರು ನೋಡಿ, ನನ್ನ ಮಗ ಅವ್ಳ ಜೊತೆ ಇರಲಿಲ್ಲ, ಇಷ್ಟ ತನಕ ಅಂತ ಕೂತ್ಕೊಂಡು. ಹಂಗಾಗಿ ಇನ್ನೇನು ಮನೆ ಹತ್ರ ಬಂತಲ್ಲ ಅಂತ ಮುಂದೆ ಕೂರಿಸ್ಕೊಂಡೆ. ಅಕ್ಕ ದನ ಕೈಗಿದಳ ಅಂತ ಕೇಳ್ತಾರೆ. ಇರ್ಲಿಲ್ಲ, ಮಗ್ಗೆಯಿಂದ ಇಲ್ಲಿವರೆಗೆ ಕರ್ಕೊಬಂದಂತೂ ಇನ್ನೇನು ಮನೆ ಹತ್ರ ಬಂತಲ್ಲ ಅವ್ನು ಉಸಿರು ಕಟ್ಬಿಡ್ತಾನೆ ಅಂತ ಕೂರಿಸ್ಕೊಂಡೆ. ಪಾಪನ್ ಬಿಟ್ಟು ಹೋಗ್ಬೋದಿತ್ತಲ್ಲ ಮನೇಲಿ ಅನ್ಕೊಬಿಡ್ತಾರೆ. ಬಟ್ ಅವನು ಇರಲ್ಲ, ಹಿಂಗೆ ನಾನು ನೋಡ್ಕೊಂಡೇ ಹೇಳ್ತಾನೆ. ಬಿಟ್ಟೋದ್ರೆ ಇನ್ನು ಪಟ್ಟಂತ ಬಂದ್ಬಿಡ್ಬೇಕು. ಕೆಲಸ ಕಾರ್ಯಗಳು ಮುಗ್ದಿರಲ್ಲ ಅಷ್ಟರಲ್ಲಿ. ಮಗ್ಗಿಲಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೆ ಅಂತ ಏನೋ ಒಂಥರ ಖುಷಿ ಆಗ್ತಾಯಿತ್ತು. ಅಂದರೆ ತುಂಬ ನಮ್ಮ ಮಗ್ಗಿಲಿ ಏನಾದರೂ ತಿನ್ನೋಕ್ಕಿದ್ರೆ ಪಾರ್ಲರ್ಗಾದರೆ ಅಂಥವ್ಕೆ ಮಾತ್ರ ಹೋಗ್ತೀವಿ. ಗೋಬಿ ಏನಾದ್ರು ಮಸಾಲೆ ವಡೆ ಇಂಥವು ತಿನ್ನಬೇಕು ಅಂದರೆ. ಬಟ್ ಇವತ್ತು ಶಾಪಿಂಗ್ ತುಂಬಾ ಮಾಡಿದ್ರು. ಬೆಳಗ್ಗೆ ಹೋಗಿದ್ದು 12 ಗಂಟೆಗೆ, ಸಂಜೆ 4 ಗಂಟೆ 4:15 5 ಗಂಟೆಗೇನೋ ಬಂದು ಊಟ ಎಲ್ಲ ಮಾಡಿಕೊಂಡು ಎಲ್ಲ ಕಡೆ ನೀಟಾಗಿ ಸುತ್ತಾಡ್ಕೊಂಡು. ಅಕ್ಕ ಅಂತಿಲ್ದು ನಮ್ಮ ಮಗಲ್ಲಿ ಶಾಪಿಂಗೇ ಮಾಡಲ್ಲಲ್ವ, ನಾನು ಇಲ್ಲಿ ಬಂದೇ ಇಲ್ಲ, ಅವಳು ಒಂದು ಸರಿನೂ ಶಾಪಿಂಗೇ ಮಾಡಿಲ್ಲಲ್ಲ. ಹಾಗಾಗಿ ಇನ್ನೇನು ಮಕ್ಕಳು ಬಿಟ್ಟು ಹೋಗಿದ್ವಲ್ಲ, ನಾವು ಮನೆಗೆ ಬರ್ತಿದ್ದಾಗೆ ನಮ್ಮ ಮಕ್ಕಳು ಅವಸ್ಥೆ ನೋಡಿ ಹೇಗಾಗಿದೆ ಅಂತ. ಏನೇ ಇಟ್ಕೆ ಚೂರಲ್ಲಿ ಅಲ್ಲೆಲ್ಲ ಬಳ್ಕೊಂಡು ಇದಾಡ್ತಾಯಿದ್ದಾರೆ ಕುಂಟೆ ಪಿಲ್ಲೆ ಆಟನ. ಇನ್ನು ನಾನು ಮಗ್ಗೆಗೆ ಹೋದರೆ ಜ್ಯೂಸ್ ಕುಡಿದಲ್ಲೇ ಬರೋದೇ ಇಲ್ಲ. ಸೊ ಹಾಗಾಗಿ ಅಲ್ಲಿ ಹೋಗಿ ಜ್ಯೂಸ್ ಕುಡ್ಕೊಬಂದಲ್ಲ, ಹಾಗೆ ಕೇಳ್ಕೊಬಿಟ್ಟು ಬಂದೆ. ನಾವೇನಾರು ಬಟರ್ ಫ್ರೂಟ್ ಕೊಟ್ಟರೆ ತೊಗೊಳ್ತೀರಾ, ಎಷ್ಟಕ್ಕೆ ತೊಗೊಳ್ತೀರಾ, ಹೇಗೆ ಏನು ಆಯ್ತಾ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದರು ತೊಗೊಬನ್ನಿ ಅಂತ. ಹಾಗಾಗಿ ಮತ್ತೆ ಪಪ್ಪ ಹೇಳ್ತಿದ್ದಾಗೆ ನಾಳೆ ನಾವೆಲ್ಲ ಹೊರಡಬೇಕಾಗಿತ್ತಲ್ಲ, ಬರೋದ್ರೊಳಗೆ ನಣ್ಣಾಗ್ಬಿಡ್ತೇವೆ, ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಇದನ್ನೆಲ್ಲ ತಗೊಂಡು ಹೊರಟು. ಚಿಕ್ಕವ ಈಗ ಎಷ್ಟಿದ್ದಾರೆ ವೆಯ್ಟ್ ನೋಡೋಣ, ಎಷ್ಟಿದೆ? 34-35 ಅನ್ಕೊಳ್ಳಿ. ಎಲ್ಲರೂ ಕೇಳ್ತಿದ್ರಿ ನಿಮ್ಮ ಮಗ ಎಷ್ಟು kg ಇದ್ದಾನೆ ಅಂತ. 9 kg ಇದ್ದಾನೆ. ನಾವು ನಮ್ಮ ಚಿಕ್ಕವನ ಗುಂಡಮ್ಮ ಅನ್ಕೊಂತಿದ್ದು. ನನ್ನ ಮಗಳು ಅಷ್ಟೇ ಇದ್ದಾಳೆ, ನೋಡೋಕೆ ಒಂಚೂರು ಸಣ್ಣ ಕಾಣಿಸ್ತಾಳೆ, ಬಟ್ ಅವಳು ಅಷ್ಟೇ ಇದ್ದಾಳೆ, 33 kg. ನಮ್ಮ ಚಿಕ್ಕವ. ನಮ್ಮ ಮನೆಯವ್ರು ಎಷ್ಟು kg ಇದ್ದಾರೆ ನೋಡೋಣ ಈಗ. 81. ನಾಳೆ ಟ್ರಿಪ್ ಹೋಗೋಣ ಅಂತ ಅಂದ್ಕೊಂಡಿದ್ವಲ್ಲ, ಸೊ ಟಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ ನಮ್ಮ ಮನೆಯವರು. ಇಲ್ಲಿ ಹೋಗಿ ಯಾವ ಕಡೆ ಎಷ್ಟು ದಿನ ಆಗುತ್ತೆ ಬರೋದು, ಅದು ಮೈಲೇಜ್ ಅದೇನೇನು ಹೇಳ್ತಾರಲ್ಲ ಅಲ್ಲಿ ಕಿಲೋಮೀಟ್ರ್, ಅದೆಲ್ಲ ಹೇಳಿ ಮಾತಾಡ್ತಾ ಇದ್ದಾರೆ. ಉಡುಪಿಲಿ ಯಾವ್ದೋ ಮ್ಯೂಸಿಯಂ ಇದೆಯಲ್ಲ, ಇದ್ರದ್ದೆಲ್ಲ ಮನುಷ್ಯರು ಬಾಡಿನೆಲ್ಲ ಕಟ್ ಮಾಡಿಟ್ಟವ್ರಲ್ಲ, ಮಣಿಪಾಲ ಮ್ಯೂಸಿಯಂ ಅಲ್ವಾ ಅದು? ಕವರ್ ಆಗುತ್ತಾ? ಹಾಗೆ ಕೆಲವ್ರು ಕೇಳ್ತಾ ಇದ್ರಿ ಜಸ್ಟ್ ಇಡ್ಲಿ ಹಾಸನಲ್ಲಿ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು. ಹಾಸನ್ ರಿಂಗ್ ರೋಡಲ್ಲಿ ಬರುತ್ತೆ. ಈಚೆ ಲೆಫ್ಟಿಗೆ ಹೋದರೆ ತನ್ವಿತ್ರಿಷಾ ಹಾಸನ್ ಡೈರಿ ಸರ್ಕಲ್ ಈಚೆ ಬರುತ್ತೆ. ಈಚೆ ರೈಟಿಗೆ ಬಂದರೆ ಬೇಲೂರು ಹಳೇಬೀಡು ರೋಡು, ಹಾಗೆ ನಮ್ಮೂರಿಗೂ ಹೋಗೋ ಅಂಥ ರೋಡು. ಹಾಗೆ ನಮ್ಮನೆಯವರು ಎಲ್ಲೋ ಅವ್ರದ್ದೇನೋ ಕೆಲಸ ಇತ್ತು, ಬರೋದು ಒಂದು 1/4 ಗಂಟೆ ಅರ್ಧ ಗಂಟೆ ಆಗುತ್ತೆ ಅಂದರು. ಅಷ್ಟರೊಳಗೆ ನಾನು ಒಂದು ಏರ್ ವಾಶ್ ಮಾಡಿಸ್ಕೊಬಿಡೋಣ ಅಂತ ಹೇಳಿ
ನನ್ನ ಮಗನ ಜೊತೆಲಿ ಕರ್ಕೊಂಡು ಬಂದೆ, ಇನ್ನೇನು ಅವ್ನ ಜೊತೆಲೇ ಇರ್ತಾನೆ. ಸೊ ಹಾಗಾಗಿ ನಾನು ನನ್ನ ಮಗ ಇಬ್ಬರು ಬಂದು ಅದನ್ನು ಬಿಟ್ಟು ಅಲ್ಲಾಡ್ತಿಲ್ಲ, ನನ್ನ ಜೊತೆನೇ ಕೂತ್ಕೊಳ್ಳೋದು. ಹಿಂಸೆ ಕೊಡಲ್ಲ ಮಾತ್ರ, ಬಟ್ ನಾನು ಇರಬೇಕು ಅವನಿಗೆ. ಆಚೆ ಅವರು ಇವರು ಓಡಾಡೋದು ನೋಡಿಕೊಂಡು ಮತ್ತು ಅವ್ರಿಗೆಲ್ಲ ಸ್ವಲ್ಪ ಆಟಾಡ್ಸೋದು ನಗಾಡ್ಸೋದು ಎಲ್ಲ ಮಾಡ್ತಾರಲ್ಲ, ಅವ್ರ ಜೊತೆ ಆಟ ಆಡ್ಕೊಂಡು ನಗಾಡ್ಕೊಂಡಿರುತ್ತೆ. ಇನ್ನು ಸಣ್ಣ ಮಕ್ಳು ಯಾರು ಬಂದರೆ ಸಾಕು, ಅವ್ರನ್ನ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳುತ್ತೆ. ಹಾಗೆ ನಮ್ಮ ಮನೆಯವರು ಹಾಸನ ಮನೇಲಿ ಸ್ಟುಡಿಯೋ ಸೆಟಪ್ ಮಾಡ್ಕೊತೀನಿ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಿದ್ರು. ಹಾಗಾಗಿ ಏನೋ ವೆಹಿಕಲ್ ಬಂದು ಏನು ತೆಗಿಯೋದು ಇಳಿಸೋದು ಹತ್ಸೋದು ಏನೇನೋ ಮಾಡ್ತಾ ಇದ್ದಾರೆ. ಇನ್ನು ದೇವಸ್ಥಾನದಲ್ಲಿ ಇವತ್ತು ಸಂಜೆ ಊಟ ಇರೋದ್ರಿಂದ ಯಾರ ಮನೇಲಿ ಅಡುಗೆ ಮಾಡ್ತಾರೆ ಅವ್ರುಗಳು ಬಂದು ಪಾತ್ರೆಗಳು ತಗೊಂಡು ಹೋಗ್ತಾ ಇದ್ದಾರೆ. ನಮ್ಮಲ್ಲೇ ಪಾತ್ರೆ ಇರೋದ್ರಿಂದ ಇಲ್ಲೇ ಬಂದು ಲೆಕ್ಕ ಎಲ್ಲ ಬರೆಸಿ ತಗೊಂಡು ಹೋಗ್ತಾರೆ. ಜಗ್ಗು 4 ಜಗ್ಗು 4 ಸೌಟು ಸೌಟು 2 ಸೌಟ್ ಆಯ್ತಾ? ಕೈವಾರ 2 ಅಡಿ ಆಮೇಲೆ ಲೆಕ್ಕ ಕೇಳಿ ಎಷ್ಟಾದ್ರೆ ಕೈವಾರ 2 ಅನ್ನದ ಬೇಷನ್ನು 2 ಈಗ ಡಬ್ರಿ ಪ್ಲಸ್ 4 2 ಕುರ್ಪಿ 1 ಬಕೆಟ್ 5 ಅನ್ನ ಬಸ್ 3 ನೀರಿನ ಜಗ್ 4 ಕೈವಾರ 2 ಅನ್ನದ ಕೈ 3 ಅನ್ನದ ಬೇಷನ್ನು 2 ಎಷ್ಟು ತಾನೆ ಟೋಟಲ್ ಮಾಡ್ಲಾ? ಸೌಟ್ ಆಡ್ ಮಾಡಿದ್ರಾ? 11 12 13 14 15 18 19 21 4 25 ನೋಡಿ 25 ಇದಾವೆ ನೋಡಿ. 25 ಲೆಕ್ಕ ಇನ್ನು ನಮ್ಮ ಪಪ್ಪ ಹಣ್ಣು ಮಾಡ್ತಾರಂತೆ. ಎಷ್ಟು ದಿನ ಬೇಕು ಡ್ಯಾಡಿ ಹಣ್ಣಾಗಿದ್ದು? 2 ದಿನ ಬೇಕಂತ. ಹಿಂಗೆ ಮಾಡಿಟ್ರಿ ಇದು ಕೂಡ ದೂರ ಹೋಗು ಚಿಕ್ಕ. ಇದನ್ನು ಕೂಡ ಏನೋ ಡ್ಯಾಡಿ ಮಾಡ್ಕೊಂಡಿದ್ದು ಗೂಟ ಇಟ್ಕೊಳಕ್ಕೆ ಗ್ರಿಪ್ಪು. ಕೊನೆಗೆ ಈ ಥರ ಅಂಟೆಲ್ಲ ಹೋಗಾಗೆ ಒರೆಸ್ಬಿಟ್ಟು ಇಡೋದು. ಇಲ್ಲಿ ಅಜ್ಜ ಮೊಮ್ಮಗ ಹಳ್ಳಿ ಗುಳಿ ಮನೆ ಆಡ್ತಾ ಇರೋದು ನೋಡಿ. ಅವನಾಗೆ ತೊಡೆ ಮೇಲೆ ಇಟ್ಕೊಂಡಂತೆ ಅದು ಖುಷಿಯಾಗಿ ಬೈಲಿ ನೋಡುವ ಅಂತ ಕರೀತಾ ಇದ್ದಿದ್ದೆ ನಮ್ಮ ಡ್ಯಾಡಿ. ಇವತ್ತು ನಮ್ಮೂರು ಬಾಯ್ಸ್ ಎಲ್ಲ ಒಟ್ಟಿಗೆ ಸೇರಿ ಅಡುಗೆ ಮಾಡಿಸ್ತಿದ್ದಾರೆ ಸಂಜೆ ಊಟಕ್ಕೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಇವರು ನಮ್ಮ ದೇವಸ್ಥಾನ ಬೆಟ್ಟದ ದೇವಸ್ಥಾನದಲ್ಲಿ ಅರ್ಚಕರು. ಇವರು ಅಡುಗೆ ಎಲ್ಲ ಮಾಡ್ತಾ ಇರ್ತಾರೆ ಅಲ್ಲಿ ಪ್ರಸಾದಕ್ಕೆ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಇಲ್ಲಿ ಉಪ್ಪಿಟ್ಟು ಕೇಸರಿ ಬಾತ್ ಮಾಡ್ತಿದ್ದಾರೆ. ರುಚಿಯಾಗಿರುತ್ತಲ್ಲ. ಸೊ ಯಾವ ಥರ ಮಾಡ್ತಿದ್ದಾರೆ ನೋಡೋಣ ರೆಸಿಪಿ ಅಂತ ನೋಡ್ಕೊತಾ ಇದ್ದೀನಿ. ಇವತ್ತು ಉಪ್ಪಿಟ್ಟಲ್ವಾ? ಎಷ್ಟು ಕೆ ಜಿ ರವೆ? 10 ಕೆ ಜಿ ರವೆಗೆ ಎಷ್ಟು ಕೆ ಜಿ ಎಣ್ಣೆ? 3.5 kg. ತರಕಾರಿ ಎಲ್ಲ ಚೆನ್ನಾಗಿ ರವೆ ಆಯಿಲ್ ತಡೆಯುತ್ತೆ. ಕರ್ಬೇವಿನ ಸೊಪ್ಪು ಕುಡ್ದಿರೋದಾ? ಸಾಸಿವೆನ ಜೀರಿಗೆ ಅಲ್ಲ ಹೊರಗಡೆ ಹೋಗಿ ಮಾಡ್ತೀರಾ ನೀವು? ಇಲ್ಲಲ್ಲ ಬೆಟ್ಟ ಇಲ್ಲೇ ಯಾವ ಸತ್ಯನಾರಾಯಣ ಪೂಜೆ ನಮ್ಮ ಸ್ಥಳದಾಗ ಹೋಗ್ತೀವಿ. ಅದೇ ನಮ್ಮ ಸ್ಥಳ ಇರ್ರಿ. ಕಡಲೆ ಬೀಜ ಎಷ್ಟು? 3/4 kg. 3/4 kg. ಬಟಾಣಿ 3/4 kg. ಬಟಾಣಿ 3/4 kg. ಆಮೇಲೆ ತರಕಾರಿ 1 kg ಬೇಕು. ಓ ಕಡಲೆ ಬೀಜನ ಉಪ್ಪಿಟ್ಟಿಗೆ ಹಾಕ್ತಾರೆ? ಚೆನ್ನಾಗುತ್ತೆ. ಸ್ವಲ್ಪ ದೂರ ಇಟ್ಕೊಳ್ಳಿ. ಮೆಣಸಿನ್ಕಾಯಿ ಮೆಣಸಿನ್ಕಾಯಾ? ಈರುಳ್ಳಿ, ಕ್ಯಾರೆಟ್, ಬೀನ್ಸ್, ದಪ್ಪ ಮೆಣಸಿನ್ಕಾಯಿ ಎಲ್ಲ ಹಾಗೆ ಮತ್ತೆ ಟೊಮೊಟೊ ಮತ್ತೆ ಬೀನ್ಸ್ ಹಾಕ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಒಳ್ಳೆ ಕಲರ್ಫುಲ್ಲಾಗಿ. ಉಪ್ಪಿಟ್ಟು ಇಷ್ಟ ಇಲ್ಲದವ್ರಿಗೂ ಉಪ್ಪಿಟ್ಟು ತಿನ್ಬೇಕು ಅನ್ನಿಸ್ತಿದೆ. ಸಾಲ್ಡು ಅವ್ರು ಮೈಸೂರು, ಧರ್ಮಸ್ಥಳ, ಸುಬ್ರಹ್ಮಣ್ಯ. ಇಲ್ಲ ನಿನ್ನೆ ಮೊನ್ನೆ ಅಷ್ಟೇ ಮಾಡ್ಕೊಂಡು ಬಂದಿದ್ವಿ. ಇದು ಸಾಂಬಾರ್ ಸೊಪ್ಪು, ಹಾಂ ಸೌತ್ ಅಂಟ್ಗೆ ಹೋಗಿದ್ದು. ಚೆನ್ನಾಗಿತ್ತು ಗಣಪತಿ ಟೆಂಪಲ್, ಸಖತ್ತಾಗಿದೆ. ಪ್ರಸಾದ ಎಷ್ಟು ಚೆನ್ನಾಗಿರುತ್ತೆ, ಊಟನೂ ಅಷ್ಟು ಚೆನ್ನಾಗಿದೆ. ಹಾಂ ಕಡಲೆಕಾಳು ಉಸ್ಲಿಗಿದ ಬೇಯಿಸ್ಬೇಕೀಗ? ಹಂಗೆಲ್ಲ ಆದಿತ್ತವ ಅಲ್ಲ ಆಗುತ್ತಾ ಈಗ? ಮತ್ತೊಂದು 2 ಕುದಿ ಬೇಯಿಸ್ಬೇಕು. ಹಾಗೆ ಉಪ್ಪಿಟ್ಟಿಗೆ ಕಾಯಿ ಚಟ್ನಿ ಮಾಡಿಸಿದ್ದಾರೆ ಡಿಫ್ರೆಂಟಾಗಿ. ಈಗ ಮಾಡ್ಕೊಬಂದು ತೊಗೊಬಂದು ಇಟ್ಟಿದ್ದಾರೆ. ಇದಕ್ಕೆ ಒಗ್ಗರಣೆ ಒಂದು ಕೊಟ್ಟು ಇನ್ನು ಉಪ್ಪಿಟ್ಟಿಗೆ ರೆಡಿ ಮಾಡಿದರೆ ಆಯಿತು. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ನೀರು ಹಾಕಿ ಈಗ ನಿಂಬೆಹಣ್ಣು ಹಿಂಡ್ತಾ ಇದ್ದಾರೆ.
ಅಲ್ಲ ಈ ತರ ಯಾಕೆ ಅಂತ ಇಡೋದ? ತಳಗಡೆ ಕೋಲ್ಡ್ ಆಗಿರ್ತಲ್ಲ ಹಾ ಸಿಲಿಂಡರ್ ಗ್ಯಾಸ್ ಏನಾದ್ರು ಕೋಲ್ಡ್ ಆಗಿದ್ರೆ ಗಟ್ಟಿ ಇರುತ್ತೆ. ಬಿಸಿನೀರು ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಹೊರದಾಡುತ್ತಲ್ಲ ಬೆಳಿ ಜಾಸ್ತಿ ಬರುತ್ತೆ. ಹಾ 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 ಸ್ವಲ್ಪ ದೂರ ಇರೋದೇ ಒಳ್ಳೇದಪ್ಪ. ನಿನ್ನೆ ಇದು ಬಿಸಿನೀರು ಚಟ್ನಿಗೆ ಒಗ್ಗರಣೆ ಹಾಕಕ್ಕೆ ಹುರ್ಕೊಡ್ತಾ ಇದ್ದಾರೆ. ಕಡಲೆಬೇಳೆ, ಒಣಮೆಣಸಿನ್ಕಾಯಿ, ಜೀರಿಗೆ, ಇವಾಗ ಎಣ್ಣೆ, ಸಾಸಿವೆ ಸಾಸಿವೆ. ಈ ಒಲೆ ಮೇಲೆ ಇಟ್ಬಿಟ್ಟು ನೀಟಾಗಿ ಹುರಿಬೇಕು. ನಾನು ಬರ್ತೀನಿ ತಗೊಂಡು ಬರೋಣ ನೀನು. ಎಣ್ಣೆ ಇದು ಸ್ವಲ್ಪ ಹಾಗೆ ಲೈಟಾಗಿ ಎಲ್ಲನೂ ಫ್ರೈ ಮಾಡ್ಕೊತಾರೆ. ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ, ಚೆನ್ನಾಗಿದೆ. ಕಾಯಿ ತುರಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಎಲ್ಲನೂ ಹಾಕಿದ್ದಾರೆ. ನಾನು ಆಚೆ ಈಚೆ ಹೋಗಿದ್ನಲ್ಲ, ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ನೀರು ಹಾಕಿದ್ರೆಲ್ಲ ಚೆನ್ನಾಗಿ ಕುದಿ ಬರ್ತಿದೆ. ಇನ್ನು ರವೆ ಹಾಕಿಲ್ಲ, ಈಗ ಹಾಕಬೇಕು. ಎಲ್ಲ ಒಟ್ಟಿಗೆ ಸೇರಿ ಮಾಡಿದಾಗ ಹೀಗೆ ಆಗೋದು, ಒತ್ತೋಗ್ಬಿಟ್ಟಿದೆ. ಇವರು ಡ್ಯಾನ್ಸ್ ನೋಡ್ತಾ ನೋಡ್ತಾ ನಾನು ಉಪ್ಪಿಟ್ಟು ಕಡೆ ಗಮನನೇ ಮರ್ತೆ, ವಿಡಿಯೋ ಮಾಡ್ಕೊಂಡದೇ ಮರ್ತೆ. ಚೆನ್ನಾಗಿ ಬಂದಿತ್ತು. ಕೆಲವರು ಹೇಳ್ತಿದ್ರಿ ಲಾಸ್ಟ್ ವಿಡಿಯೋದಲ್ಲೇ ನಾನು ನನ್ನ ಮಗಂದು ಪ್ರಥಮದ ವಿಡಿಯೋ ಹಾಕ್ದಾಗ ನೀವು ಯಾವುದು ಕಂಪ್ಲೀಟಾಗಿ ತೋರಿಸಲ್ಲ ಅಡುಗೆ ತಿಂಡಿಗಳನ್ನ ಅಂತ. ಈಗ ನಮ್ಮ ಮಕ್ಕಳೆಲ್ಲ ಇಟ್ಕೊಂಡು ಒಂದೇ ಕಡೆ ವಿಡಿಯೋ ಮಾಡ್ತಾ ನಿಂತ್ಕೊಂಡ್ರೆ ಆಗಲ್ಲಲ್ವ. ಒಂದು ಅಡುಗೆ ಮಾಡ್ತೀವಿ ಅಂದರೆ ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ. ಬಟ್ ನಾವು ನಿಂತ್ಕೊಂಡ್ರು ಮಕ್ಕಳು ಅಷ್ಟೊತ್ತು ನಿಂತ್ಕೊಳ್ಳಲ್ವಲ್ಲ, ಆಚೆ ಈಚೆ ಹೋಗ್ತಾ ಎಲ್ಲ ಕಟ್ಟಾಗೋಗ್ಬಿಟ್ಟಿದೆ. ಉಪ್ಪಿಟ್ಟಿಗೆ ಕಾಯಿ ಚಟ್ನಿ ಇತ್ತು ಮತ್ತು ಕಡಲೆಕಾಳು ಉಸ್ಲಿ ಇತ್ತು. ತುಂಬಾ ಚೆನ್ನಾಗಿ ಬಂದಿತ್ತು. ಅದು ವಿಡಿಯೋ ಮಿಸ್ ಆಗಿಬಿಡುತ್ತೆ. ನೆಕ್ಸ್ಟ್ ಇಲ್ಲ, ಕಂಪ್ಲೀಟಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದು ನೆಕ್ಸ್ಟ್ ಡೇ, 48 ದಿನ ಅಲ್ಲ. ಈಗ ನಿನ್ನೆ ಒಂದು ಉಪ್ಪಿಟ್ಟು ಕೇಸರಿ ಬಾತ್ ಆಯಿತು. ಇವತ್ತು ಮೊಸರನ್ನ, ಅನ್ನ, ಸಾಂಬಾರು ಎಲ್ಲ ಇತ್ತು. ತುಂಬಾ ಚೆನ್ನಾಗಿ ಬಂದಿತ್ತು. ಹೀಗೆ ದಿನ ಒಂದೊಂದು ವೆರೈಟಿ ಡಿಫ್ರೆಂಟಾಗಿ ಏನೋ ಒಂಥರ ಎಲ್ಲ ಒಟ್ಟಿಗೆ ಸೇರಿಕೊಂಡು ನನಗೆ ಯಾವ ಥರ ಅದನ್ನು ಬಿಡಿಸಿ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ತುಂಬ ಚೆನ್ನಾಗಿತ್ತು. ತುಂಬ ನೀಟಾಗಿ ಅನುಭವಿಸಿದ್ದೀನಿ. ತುಂಬಾ ಖುಷಿ ಆಯಿತು. ಈ ಟೈಮ್ ನನಗೆ ಮತ್ತೆ ಸಿಗಲ್ಲ. ಅದಕ್ಕೆ 10-12 ಹಬ್ಬಗಳು ಬರ್ಬೋದು. ಆವಾಗ ನಾವೇ ಮನೆಯವ್ರು ಒಂದು 4-5 ಜನ ಸೇರ್ಕೊಂಡು ಮಾಡ್ಕೊತೀವಿ. ಅಥವಾ ಒಂದು ದೊಡ್ಡ ಹಬ್ಬ ಅಥವಾ ಒಂದು ಜಾತ್ರೆ ಅಂದರೆ ಆವಾಗ ಒಂದು 50-60 ಜನ ಒಟ್ಟಿಗೆ ಸೇರಿ ಮಾಡ್ಕೊತೀವಿ. ಬಟ್ ಈಗ ಊರವರೆಲ್ಲ ಸೇರಿ 48 ದಿನ ಕಂಟಿನ್ಯೂಸ್ ಆಗಿ ಎಲ್ಲ ಈಗ ರಜೆ ಟೈಮಲ್ಲಿ ಆಗಿರೋದ್ರಿಂದ ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಬಂದಿರ್ತಾರೆ. ಎಲ್ಲ ಒಟ್ಟಿಗೆ ಸೇರಿ ಖುಷಿಯಾಗೆಲ್ಲ ಬಂದು ಒಂದು ಟೈಮು ಫಿಕ್ಸ್ ಆಗೋಗ್ಬಿಟ್ಟಿದೆ. ಯಾರೂ ಹೇಳಿಲ್ಲ ಇಷ್ಟು ಗಂಟೆ ಏನು ಇತ್ತು ಅಂತ ಹೇಳ್ಬಿಟ್ಟು. ಒಂದು 7-7:30 ಬಂದರೆ ಎಲ್ಲರೂ ಮಾತಾಡಿಕೊಂಡು ಊಟಕ್ಕೆ ಒಂದು 8 ಗಂಟೆಗೆ ಸ್ಟಾರ್ಟ್ ಮಾಡಿಬಿಡೋರು. ಊಟ ಮುಗಿಯೋದು 9-9:30 ಕಂಪ್ಲೀಟಾಗಿ ಎಲ್ಲ ಕ್ಲಿಯರ್ ಆಗೋದು. ತುಂಬಾ ಚೆನ್ನಾಗಿತ್ತು. ಓಕೆ, ಸದ್ಯಕ್ಕೆ ಇವತ್ತಿಗೆ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.